ಮೂಡ ಹಗರಣ ಕೇಸ್ನಲ್ಲಿ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇಡಿ ಇಕ್ಕಳದಿಂದ ಪಾರಾಗಿದ್ದಾರೆ ಸಿದ್ದರಾಮಯ್ಯ ಅವರ ಪತ್ನಿ. ಸುಪ್ರೀಂ ಕೋರ್ಟ್ನಲ್ಲಿ ಜಾರಿ ನಿರ್ದೇಶನಾಲಯಕ್ಕೆ ಹಿನ್ನಡೆಯಾಗಿದೆ. ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಇಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿತ್ತು. ಇದೀಗ ಸಿಎಂ ಸಿದ್ದರಾಮಯ್ಯ ಪತ್ನಿ ವಿರುದ್ಧ ತನಿಖೆಯನ್ನು ನಡೆಸ್ತಾ ಇತ್ತು ಇಡಿ ಸಲ್ಲಿಸಿದ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಮೂಡ ಹಗರಣದಲ್ಲಿ ಇಡಿಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡಿದೆ. ಅಷ್ಟು ಮಾತ್ರ ಅಲ್ಲ, ರಾಜಕಾರಣಿಗಳು ಬೇಕಾದ್ರೆ ರಾಜಕೀಯವನ್ನ ಮಾಡ್ಕೊಳ್ಳಿ, ಅಲ್ಲಿ ಇಡಿಗೆ ಏನ್ ಕೆಲಸ ಅಂತ ಬಹಳ ಖಾರದ ನುಡಿಗಳಿಂದಲೇ ಪ್ರಶ್ನೆ ಮಾಡುವ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಸುಪ್ರೀಂ ಕೋರ್ಟ್ನಿಂದ ಇಡಿ ಮೇಲ್ಮನವಿ ಆದೇಶವನ್ನ ವಜಾಗೊಳಿಸಲಾಗಿದೆ. ಅಂದ್ರೆ ಈಗ ಇಡಿ ಇಕ್ಕಳದಿಂದ ರಿಲೀಫ್ ಆಗಿದ್ದಾರೆ. ತನಿಖೆ ಆಗುತ್ತೆ, ಇಲ್ಲ ಅಂತಲ್ಲ. ಈಗ ಈ ತನಿಖೆ ಏಜೆನ್ಸಿ ಇದಿತ್ತಲ್ಲ, ಈಗ ಇಡಿ ಎಂಟ್ರಿ ಕೊಟ್ಟಿತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಇದರಿಂದ ಒಂದು ಬಿಗ್ ರಿಲೀಫ್, ಒಂದು ದೊಡ್ಡ ಬ್ರೀತಿಂಗ್ ಸ್ಪೇಸ್ ಈ ವಿಚಾರದಲ್ಲಿ. ಮೂಡ ಹಗರಣ, ಮೈಸೂರು ನಗರಾಭಿವೃದ್ಧಿ ಇಲಾಖೆಯಿಂದ ನಿವೇಶನವನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಬಹಳ ಕಡಿಮೆ ದುಡ್ಡಿಗೆ ಅಂತೇನು ಆರೋಪ ಹೊತ್ತಿದ್ರು ಸಿದ್ದರಾಮಯ್ಯ ಅವರ ಫ್ಯಾಮಿಲಿ ಮತ್ತು ಅವರ ಪತ್ನಿ ಪಾರ್ವತಿ ಅವರು ಸೇರಿದಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಕೂಡ ಎಂಟ್ರಿ ಕೊಟ್ಟಿತ್ತು ತನಿಖೆ ಆಗ್ಬೇಕಾದ್ರೆ. ಈಗ ಇಡಿಗೆ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಅರ್ಜಿಯನ್ನ ಅರ್ಜಿಯನ್ನ ಇವರು ಸುಪ್ರೀಂ ಕೋರ್ಟಿಗೆ ತಗೊಂಡೋಗಿದ್ರು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹಿನ್ನಡೆಯಾಗಿದೆ, ಇಡಿಗೆ ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ. ಸೊ ಇಡಿ ಇಕ್ಕಳದಿಂದ ಪಾರ್ವತಿಯವರು, ಸಿದ್ದರಾಮಯ್ಯ ಅವರ ವೈಫ್, ಈಗ ಸೇಫ್. ಮೂಡ ಹಗರಣದಲ್ಲಿ ಇಡಿಗೆ ಸುಪ್ರೀಂ ಕೋರ್ಟ್ ತರಾಟೆ ತಗೊಂಡಿದೆ. ಅದರ ಜೊತೆಗೆ ರಾಜಕಾರಣಿಗಳು ರಾಜಕೀಯವನ್ನ ಬೇಕಾದ್ರೆ ಮಾಡ್ಕೊಳ್ಳಿ, ನಿಮಗೇನ್ ಕೆಲಸ ಅಲ್ಲಿ ಅಂತ ಇಡಿಗೆ ಬಹಳ ಖಾರದ ಕಟು ನುಡಿಗಳಿಂದಲೇ ಪ್ರಶ್ನೆ ಮಾಡುವ ಕೆಲಸವನ್ನ ಕೂಡ ಇಡಿಗೆ ಸುಪ್ರೀಂ ಕೋರ್ಟ್ ಮಾಡಿದೆ. ಅಂದ್ರೆ ಈಗ ಒಂದಂತೂ ನಿಜ, ಇಡಿ ಇಕ್ಕಳದಿಂದ ಸಿದ್ದರಾಮಯ್ಯ ಕುಟುಂಬ ಸೇಫ್ ಆಗಿದೆ ಸದ್ಯಕ್ಕೆ.